ರಾಜ ಅಂತ ಅವನು ದೊಡ್ಡ ಚಕ್ರವರ್ತಿಯಾಗಿ ಹೋದ ಜಗದಾಗ ಇವನಸ್ವನ ರಾಜ ಇದ್ದ ಹೆಂಡ್ರ ಕೇಳ 100 ಸುದ್ದ 100 ಮಂದಿ ಇದ್ರಲ್ಲ ಯಾಕ 100 ಮಂದಿಗೆ ಲಗ್ನ ಆಗ್ಯಾನ ಗುರುತಿಲ್ಲ ನಿನಗ ಮಕ್ಕಳ ಆಗ್ಲಿಲ್ಲ ಅನ್ನುವ ಕಾರಣಕ್ಕ ಲಗ್ನ ಆಗ್ಯಾನ ಅವಾಗ 100 ಮಂದಿ ಇದ್ರು ಮಕ್ಕಳ ಆಗಲಿಲ್ಲ ಅವನಿಗ ಮುಂದ ರಾಜ್ಯ ವಿಚಾರ ಮಾಡ್ಯಾನ ಹೊರಗೆ ಸ್ವತಃ ತಾಳ್ಯಾನ ಹಿಂಗ ವಿಚಾರ ಮಾಡತಾನ ತನ್ನ ಮನದಾಗ ಭಗವಂತ ನನಗ ಐಶ್ವರ್ಯ ಸಾಕಷ್ಟು ಕೊಟ್ಟಿದ್ದಾನ ಸಂಪತ್ತು ಭಗವಂತ ಕೊಟ್ಟಾನ ಲೆಕ್ಕ ಇಲ್ಲದಂಗ ಆದ್ರ ಸಂತನ ಒಂದು ಕೊಟ್ಟಿಲ್ಲ ಅಂತ ನಾವಾಗ ಇಷ್ಟು ಇದ್ರ ಸಹಿತ ವ್ಯರ್ಥ ಐತಿ ನಾನು ಜಗದಾಗ ವೈರಗೆ ತಾಳಿ ರಾಜ ಅವಾಗ ಹೆಂಗ ವಿಚಾರ ಮಾಡತಾನ ಏ ರಾಜಕೀಯ ಸಹಿತ ತ್ಯಾಗ ಮಾಡಿ ಬಿಟ್ಟ ಆವಾಗ ಏನ್ ಮಾಡ್ತಾನ್ರಿ ಮುಂದೆ ರಾಜಕೀಯ ತ್ಯಾಗ ಮಾಡ್ಯಾನ ಎಲ್ಲ ಹೆಂಡ್ರ ಕರ್ಕೊಂಡಾನ ಕರ್ಕೊಂಡು ಏನ್ ಮಾಡ್ತಾರವಾಗ ಹಿಂಗೆ ಸಂಚಾರ ಮಾಡುತ್ತಾ ನಡದ ಕೇಳ್ರಿ ಅಡವಿಯ ಒಳಗ ಆ ಅಡವ್ಯಾಗ ಸಂಚಾರ ಮಾಡುವಾಗ ಐತು ಅಲ್ಲಿ ಹ್ಯಾಂಗ ಈ ಮಾತ ವಿಚಾರ ಮಾಡ ತಂಗಿ ನಿನ್ನ ಮನದಾಗ ರಾಜ ಹಿಂಗ ವಿಚಾರ ಮಾಡಿ ಎಲ್ಲ ಹೆಂಡ್ರಿ ಕರ್ಕೊಂಡು ಕೂಡಿ ಅರಣ್ಯವಾಸವಾಗಿ ಆಗ ನಡೆದ ನಡಿಯಂಗ ಮುಂದ ಅಲ್ಲಿ ಹೋಗುದ್ರಾಗ ಆಶ್ರಮ ಇತ್ತು ಕೇಳು ಬೇಗ ಮಹಾನ್ ಋಷಿಗಳ ಆಶ್ರಮ ಕಂಡ ಯಾಕಂದ್ರ ಭಗವಂತ ಇಷ್ಟೆಲ್ಲ ಸಂಪತ್ತು ಕೊಟ್ಟಾನ ಐಶ್ವರ್ಯದ ಸಾಕಷ್ಟು ನನ್ನ ರಾಜಕೀಯ ಮನಿತಾನದ ಅಂದ್ರ ಉಪಯೋಗ ಇಲ್ಲಲ್ಲ ಶಾಸ್ತ್ರ ನೇಮದ ಹಿಂಗ ಮಕ್ಕಳಿಲ್ಲದವರಿಗೆ ಮೋಕ್ಷನೇ ಇಲ್ಲ ಅಂತೇಳಿ ಸತಿ ಸಾರ್ತದ ಇಷ್ಟೆಲ್ಲ ಇದ್ರು ವ್ಯರ್ಥದ ಅಂತ ತಿಳ್ಕೊಂಡು ರಾಜ ಏನ್ ಮಾಡ್ದ ರಾಜಕೀಯ ತ್ಯಾಗ ಮಾಡುವಂತ ಮನೋಭಾವನೆ ಬಂತವನಲ್ಲಿ ಆ ತನ್ನ ಹೆಂಡ್ರು ಕರ್ಕೊಂಡು ಅಡವಿ ವಾಸವಾಗಿ ಹೋಗ್ತಾ ಇದ್ದಾನೆ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ಮುಂದೆ ಹೋಗುತ್ತಾ ಏನಾಯ್ತು ಅಲ್ಲಿ ಮಹಾನ್ ಋಷಿಗಳ ಆಶ್ರಮ ಅವನ ದೃಷ್ಟಿಗೆ ಬಿತ್ತಲ್ಲ ಆ ಆಶ್ರಮ ಕಂಡು ಕೂಡ್ಲೆ ಅಂತಾನ ಋಷಿಗಳ ಕುಟೀರ ಕಂಡು ಕೂಡ್ಲೆ ಅಲ್ಲಿ ಮಹಾತ್ಮರು ಇರಬಹುದು ದರ್ಶನ ಮಾಡ್ಕೊಳ್ಬೇಕಂತೇಳಿ ಎಲ್ಲಾ ಹೆಂಡ್ರು ಕರ್ಕೊಂಡು ಹೋದ ಹೋಗೋ ತನಕ ಋಷಿಗಳಲ್ಲಿ ಆಶ್ರಮ ಕೂತಿದ್ರು ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾನೆ ಎಲ್ಲಾ ಹೆಂಡ್ರು ಋಷಿಗಳಿಗೆ ನಮಸ್ಕಾರ ಮಾಡಿ ಆ ರಾಜ ಹೇಳ್ತಾನ ತನ್ನ ಮನದಾಳದ ಮಾತನ್ನು ಹೇಳಿದ ಯಪ್ಪ ನನಗೆ 100 ಜನ ಹೆಂಡ್ರು ಇವರೆಲ್ಲ ನನ್ನ ಹೆಂಡ್ರು ಈ ಒಬ್ಬ ನನ್ನ ಹೆಂಡತಿಗೆ ಮಕ್ಕಳಾಗಿಲ್ಲ ಅದಕ್ಕೆ ತಮ್ಮ ವರ ಕರುಣೆಯಿಂದ ತಮ್ಮ ಕೃಪಾ ಆಶೀರ್ವಾದ ನನ್ನ ಮೇಲೆ ಆಗಬೇಕು ಒಬ್ಬಾದ್ರೂ ಒಬ್ಬ ನನ್ನ ಹೆಂಡತಿಗೆ ಮಕ್ಕಳಾಗಬೇಕು ಅಂತ ಹೇಳಿ ಪಾದಕ್ಕೇನು ಬಿದ್ದ ಹಸನ್ಮುಖನಾಗಿ ಋಷಿಗಳು ನಗಲಿಕ್ಕೆ ಶುರು ಮಾಡಿದ್ರತ್ತ ಆ ಋಷಿಗಳು ಹೇಳ್ತಾರ ಏನ್ ಹೇಳ್ತಾರ್ರಿ ಮಕ್ಕಳಿಲ್ಲ ಅಂತ ಹೇಳಿ ಇಷ್ಟು ಯಾಕೆ ವ್ಯತ್ಯ ಪಡ್ತಾವ ರಾಜ ನಿನಗೆ ಮಕ್ಕಳಾಗ್ತಾವೋ ನಿನ್ನಿಂದ ಒಂದು ಕಾರ್ಯ ಆಗಬೇಕಾಗ್ಯದ ಆ ಕಾರ್ಯ ನಿನ್ನಿಂದ ಪರಿಪೂರ್ಣ ಆಯ್ತು ಮುಗೀತು ಅಂತಂದ್ರೆ ನಿನಗೆ ಖಂಡಿತ ಮಕ್ಕಳಾಗ್ತಾವ ನೀನು ಮಕ್ಕಳ ಸಲುವಾಗಿ ವ್ಯತ್ಯ ಪಡಬೇಡ ಅಂತ ಹೇಳಿದಾರ
ಆ ಋಷಿಗಳು ಹೇಳಿದಾಗ ಯಪ್ಪ ನನ್ನಿಂದ ಯಾವ ಕಾರ್ಯ ಆಗ್ಬೇಕ್ರಿ ಅಂತ ಕೇಳ್ತಾನ ರಾಜ. ಏನಾಯ್ತು ಅವಾಗ? ಏನಂತಂದಾಗ ಹೇಳ್ತಾರವ್ರು, ಏನಂತ? ಯಾಗ ಮಾಡ್ಬೇಕೋ ರಾಜ ನಿನ್ನ ಕೈಯಾರ. ಯಾವ್ದು ಯಾಕ್ರಿ? ಯಾಗ ಮಾಡ್ಬೇಕು. ಯಾವ ಯಾಗ ಅಂತ ಕೇಳಿದಾಗ ಹೇಳಿದ, ಏನಂತ? ಋಷಿಗಳು ಹೇಳಿದ್ರು, ಪುತ್ರ ಕಾಮಿಷ್ಠ ಯಾಗ, ಪುತ್ರ ಕಾಮಿಷ್ಠ ಯಾಗ ಅಂತದ. ಆ ಯಾಗ ನಿನ್ನಿಂದ ಪೂರ್ಣ ಆಯ್ತಂತಂದ್ರೆ ನಿನಗೆ ಮಕ್ಕಳಾಗ್ತಾವ, ಚಿಂತೆ ಮಾಡಬೇಡ ಅಂತ ಹೇಳಿ ಅಂದ್ರಂತೆ. ಅಂದಾಗ ರಾಜನೇ ರಾಜ ಯಾಗದ ಸಿದ್ಧತೆನೆ ಮಾಡಿಬಿಟ್ಟ. ಎಲ್ಲ ಹೆಂಡ್ರಿ ಕರ್ಕೊಂಡು ಯಾಗದ ಸಿದ್ಧತೆ ಮಾಡಿದ. ಯಾಗ ಮುಗಿಲಿಕ್ಕೆ ಒಂದೇ ಒಂದು ದಿವಸ ಕಡಿಮೆ ಇತ್ರಿ. ಏನಾಯ್ತು ಅವಾಗ? ಆ ಋಷಿಗಳು ಏನ್ ಮಾಡಿದ್ರು, ಏನು ಮಾಡಿದ್ರ ಅವಾಗ? ಒಂದು ಹೂಜಿ ಒಳಗ ನೀರನ್ನ ಮಂತ್ರಿಸಿ ಒಂದು ಕಡೆ ಆಶ್ರಮದಲ್ಲಿ ಇಟ್ಟಾರ. ಇಟ್ಟಾರ. ಬೆಳಗಾದ ಮೇಲೆ ಆ ನೀರ ರಾಜನ ಹೆಂಡ್ರಿಗೆ ಕೊಡ್ಬೇಕಂತೇಳಿ ಇಟ್ಟಂತ ನೀರ ಯಾವ್ದಪ್ಪ ಎಲ್ಲರೂ ಮಲ್ಕೊಂಡಿದ್ರಂತ್ರಿ. ಹೌದು, ಎಲ್ಲರೂ ಮನ್ಕೊಂಡಾರ. ಮಧ್ಯರಾತ್ರಿ ಆಗ್ಯದ. ಈ ಯುವನಸ್ಮನ ರಾಜ ಏನಿದ್ನಲ್ಲ, ಏನಾಗಿತ್ತ? ಇವನಿಗೆ ಎಚ್ಚರ ಆಯ್ತು, ನೀರಡಿಕೆ ಬಹಳ ಆಗಿತ್ರಿ. ರಾಜ್ಯಾಗ ನೀರಡಿಕೆ ಆಗ್ಯದ. ನೀರಡಿಕೆ ಆಗ್ಯದ. ಹೌದ. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾನ, ನೀರ್ ಅವನಿಗೆ ಸಿಗಲಿಲ್ಲ. ಸಿಗ್ಲೇ ಇಲ್ಲ. ಆ ತುಂಬೇನಿಟ್ಟಿದ್ರಲ್ಲ ಹೂಜಿ, ಹುಜಿ ನಿಗಕ್ ಬಿತ್ತ. ಆ ಹೂಜಿನೇ ದೃಷ್ಟಿಗೆ ಬಿತ್ತು ರಾಜನಿಗೆ. ಹೌದಪ್ಪ. ಅಲ್ಲಿ ಹೋದ ಧಾವಿಸಿ ನೀರಡಿಕೆ ಬಹಳ ಆಗಿತ್ತು. ಹೌದ. ಹೋಗು ತನಕ ತುಂಬಿದ ಹೂಜಿ ಇತ್ತು. ಏನು ವಿಚಾರ ಮಾಡ್ಲಿಲ್ಲ ರಾಜ. ಹೌದಪ್ಪ, ನೀರಡಿಕೆ ಆಗಿತ್ತಲ್ಲ. ಆ ಎತ್ತಿ ಹೂಜಿನೇ ಕುಡಿದು ಬಿಟ್ಟ. ಹೌದಪ್ಪ, ಎಲ್ಲಾ ನೀರು ಕುಡಿದು ಬಿಟ್ಟ. ಎಲ್ಲಾ ನೀರು ಕುಡಿದು ಶಾಂತನಾದ ಮಲ್ಕೊಂಡ. ಹೌದು. ಬೆಳಗ್ಗೆದ್ದ ಮೇಲೆ ನೋಡ್ರಿ, ಏನಾಗ್ಯದ? ಆ ಋಷಿಗಳು ಹೂಜಿಗೆ ನೋಡಿದ್ರು, ಹೌದು, ಖಾಲಿ ಹೂಜಿ. ಖಾಲಿ ಬಿದ್ದದ ಹುಜಿ. ಗಾಬರಿ ಆದ್ರು ಋಷಿಗಳು. ಗಾಬರಿಗೆ ಏನಂತಾರ ಅವಾಗ? ಏ ರಾಜ, ಇದ್ರಾಗ ನೀರು ತುಂಬಿಟ್ಟಿತ್ತಲ್ಲೋ, ಏನಾಯ್ತು ರಾತ್ರಿಯಲ್ಲಿ ಅಂತ ಕೇಳಿದಾಗ ಕೇಳಿದಾಗ ಏನಂತಾನ ರಾಜ? ಆ ರಾಜ ಅಂದ, ಯಪ್ಪ ನನಗೆ ಬಹಳ ನೀರಡಿಕೆ ಆಗಿತ್ರಿ, ನೀರಡಿಕೆ ಆಗಿತ್ತು, ನಾನೇ ಆ ನೀರು ಕುಡ್ದಿನ್ರಿ ಅಂತ ಹೇಳಿ ಅಂದ. ಹೌದ. ಅಂದಾಗ ವ್ಯರ್ಥ ಮಾಡಿದವ ರಾಜ ಅಂತಂದ್ರು. ಹೌದಪ್ಪ, ಗದ ಮಾಡ್ದಿ. ನಿನ್ನ ಹೆಂಡ್ರಿಗೆ ಕೊಡ್ಬೇಕಾದಂತ ನೀರು ಯಾವಾಗ ಯಾವಾಗ ನೀ ಕುಡ್ದಿದೆ ಅಂದ ಮೇಲೆ ನೀ ಗರ್ಭ ಧರಿಸಬೇಕು ಮುಂದಂತ ಹೇಳಿ ಆಶೀರ್ವಾದ ಮಾಡ್ತಾರತ್ತವ್ರು. ಹೌದಪ್ಪ, ಋಷಿಗಳು ಆಶೀರ್ವಾದ ಮಾಡಿದ್ರು. ಮುಂದ ರಾಜ ಏನು ಮಾಡ್ಯಾನ, ಕ್ರಮೇಣ ದಿನಗಳಗಳಿದಂತೆ ಸ್ವತಃ ರಾಜನೇ ಗರ್ಭ ಧರಿಸಿದ. ರಾಜ ಗರ್ಭ ಧರಿಸಿ ನವಮಾಸಗಳ ತುಂಬಿ 9 ದಿವಸ ಮುಗಿದ ಮೇಲೆ ಏನಾಗದವಾಗ ರಾಜನ ಬಲಭಾಗ ಏನು ಭೇದಿಸಿ ಒಬ್ಬ ಗಂಡಸ ಮಗ ಹಡ್ದಾನ. ಕೇಳೋ ತಮ್ಮ ಯಾರು ಬಸಲ್ ಮಾಡ್ರಿ ಅಂತಿದ್ದೆ ನೀನು. ಆ ಯುವನಸ್ಮನ ರಾಜ ಒಬ್ಬ ಗಂಡಸ ಮಗ ಹಡ್ದಾನ. ಆ ಗಂಡಸ ಮಗನ ಹೆಸರು ಏನು ಅಂತ ಕೇಳ್ಯಾರ ಇವರು. ಕೇಳಿದ್ದಾರೆ. ಆ ಯುವನಸ್ಮನ ರಾಜ ಏನು ಹಡ್ದಿದ್ನಲ್ಲ ಕೂಸ, ಆ ಕೂಸಿಗೆ ಹೆಸರೇನಿಟ್ಟಾರ? ಮಾದಂತ ಅಂತೇಳಿ ಆ ಕೂಸಿಗೆ ಹೆಸರಿಟ್ಟಾರ ತಂಗಿ. ಅವನು ಮುಂದ ದೊಡ್ಡ ಚಕ್ರವರ್ತಿಯಾಗಿ ಈ ಭೂಪಟ ಅವನು ಸಹಿತ ಆಳಿ ಹೋಗ್ಯಾನ. ಹಿಂಗ ಅನೇಕ ರಾಜರು ಈ ಭೂಮಂಡಲ ಆಳಿದಂಥವ್ರು ಇದ್ದಾರೆ. ಅಂತ ಪೂರ್ವ ಕಾಲದಲ್ಲಿ ಆ ಯುವನಸ್ಮನ ರಾಜ ಏನಿದ್ನಲ್ಲ, ಅವನೇ ಗಂಡಸ ಮಗ ಹಡ್ದಮ್ಮ. ಬಹಳ ಸೂಕ್ಷ್ಮದ ತಂಗಿ ವಿಚಾರ. ಅದಕ್ಕ ಮುಂದಿನ ವಿಷಯ ಬಹಳ ಸೂಕ್ಷ್ಮದ. ಶಾಯಿರಮ್ಮ ಅಂತ ಸುದ್ದಿ ನಿಮ್ಮದು ಬಹಳ ಸಾರಕತ್ತದ. ಸುದ್ದಿ ಕೇಳಿ ನಾ ಬಂದೀನಿ. ಹಾದಿ ಬಿಟ್ಟು ಹಾಡಕತ್ಯಾವ, ದೊರದಿಲ್ಲ ಇವಕ್ಕೆ ಗುರುಮನಿ. ಹಂಗ ತಿರಸ್ಕಾರದಿಂದ ಮಾತಾಡ್ಲಕತ್ತಾಳ ಇದು ತಂಗಿ. ಅದಕ್ಕೆ ನಿನಗೇನು ಗರ್ವ ಬಂದದಲ್ಲ, ನಾವೇನು ಹಾದಿ ಬಿಟ್ಟಿಲ್ಲ, ನಾವು ಹಾದಿ ಬಿಟ್ಟಿಲ್ಲ, ನಿನಗ ಕಲ್ಪನೆ ಆಗ್ಯದ. ಸ್ವಲ್ಪ ಇದು ಆಗ್ಯದ್ರಿ ಹೆಣ್ಮಗಳಿಗೆ ಮಾನಸಿಕ ಹಾದಿ ಬಿಟ್ಟಿವಂತ ಅಂದೇವಾಡಿ ಗುರುವಿನ ಮಕ್ಕಳಂದಾಗ ಸಿಟ್ಟು ಬಂದದ. ಹೌದಪ್ಪ, ನಾವ್ ಯಾರ ಮಕ್ಕಳಿದ್ದೇವೆ ಅಂತ ಕೇಳಕತ್ತಾರ ಅವ್ರು. ಅಂದೇವಾಡಿ ಗುರುವಿನ ಮಕ್ಕಳು ನೀವು ಇದ್ದೀರಿ ಅಂದಾಗ ಇಷ್ಟೆಲ್ಲ ಕದ್ದಿ ಕಡಿಬೇಕಾಗ್ತದ. ಹೌದಪ್ಪ, ಬಹಳ ಮುಷ್ಕಿಲ್. ಗುರು ಕರುಣೆ ಬಹಳ ದೊಡ್ಡದದ, ಆಗವ್ರಿಗೆ ಆಗ್ತದ.
ಅದಕ್ಕಾಗಿ ಇಲ್ಲಿ ಹೇಳಬೇಕಾದ ವಿಷಯ ಏನಂದ್ರೆ ಏನಂತ ಹಾದಿ ನಾವೇನು ಬಿಟ್ಟಿಲ್ಲ, ಹೌದ ಬಿಟ್ಟಂಗ ನಿನಗ ಭ್ರಮೆ ಆಗ್ಯದ, ಹೌದ ಮಾನಸಿಕ ಆಗ್ಯದ. ಅದಕ್ಕಾಗಿ ಆ ಹಾದಿ ಮೇಲೆ ನಾ ಹೇಳಬೇಕಾಗಿದೆ ಇವರಿಗೆ. ಹೇಳ್ರ ಶಾಯಿರ್ ಅಂತ ಸುದ್ದಿ ನಮ್ಮದು, ಸಾರು ಸುಳ್ಳ ಅಲ್ಲ ನಾರಿ. ಮೀರಿದ ಉತ್ತರ ನಾರ್ಯರ ಪದಕ ಪೂರ ಕೊಡ್ತೀನಿ. ಸದ್ಗುರುನಾಥನ ದಯಾ ಹೌದು ಅಲ್ಲ ಶೋಧ ಮಾಡ್ತೀನಿ. ಮಾರ್ಗ ಬಿಟ್ಟು ಒದರುವ ನಾರ್ಯರಿಗೆ ಜುಟ್ಟ ಹಿಡಿತೀನಿ. ಗುರುತ ನನ್ನ ತ್ರಿಯ ನೇತ್ರದಿಂದ ಅರಿತು ಆರುಡೇಶರ ಮಾರ್ಗ ಕಚ್ಚಿ ರಥ ಹೊಡಿತೀನಿ. ಗುರುಮನಿ ದೊರೆತಿಲ್ಲ ಅಂತ ಅನ್ನವರಿಗೆ ತಿಳಿಸಿ ಹೇಳ್ತೀನಿ. ಗುರುಮನಿ ದೊರೆತಿಲ್ಲ ಅಂತ ಅನ್ನವಳಿಗೆ ತಿಳಿಸಿ ಹೇಳ್ತೀನಿ. ನೀನು ಕೇಳಿದ ವಿಷಯಗಳು ನಿನಗೆ ಕೇಳತೀನಿ ತಂಗಿ. ನಿನ್ನ ಮಾತ ನಿನಗ ವರಿಗೆ ಹಚ್ಚಿ ಕೊಡ್ತೀನಿ. ನಾ ನಿನ್ನ ಕೂಸ ಅಂದಿ ಕರೆ ಅದಕ್ಕೂ ಒಪ್ಪೀನಿ. ನಿನ್ನ ತಾಯಿ ಯಾರ ಕೂಸ ಇದ್ಲು ನಿನಗೆ ಕೇಳ್ತೀನಿ. ಕೂಸಿಗೆ ಕೂಸಾಗಿ ಹಿಂಗ ಎಷ್ಟು ಜನ್ಮ ತಾಳಿ ಬಂದ್ರಿ. ಬೀಜ ಬಿತ್ತಿದ ರಾಜ ಎಲ್ಲಿ ಮರ್ತೆ ಅಜ್ಞಾನಿ. ಅಜ್ಜನಮ್ಮ ಅಮರ ತೇಜ ತಂದೆ ಸುದ್ದಾನೆ. ಅಜ್ಜನಮ್ಮ ಇವರಿಗೆ ಫೇರೆಲ್ಲಿ ಬಿದ್ದದು ಗೊತ್ತೇನು? ಯಾಕತ್ತ ನೀನ್ ನನ್ನ ಕೂಸ ನನ್ನ ಉಡಿಯೊಳಗೆ ಆಡದಂಥವ ನಿನಗೆ ಯಾಕೋ ಇಟ್ಟು ಹಿರ್ಸ. ನಾನೇ ಮಲಿ ಕುಡ್ಸೀನಿ, ನಾನೇ ಹಿಡ್ದೀನಿ. ನನ್ನ ಕೂಸ ಅಂತ ಹೇಳಿ ಹಿಂಗ ಬಂಡ್ ಮಾಡ್ಲಕತ್ತಾಳ ಹೆಣ್ಮಗಳು. ನಾ ಒಪ್ಪತ್ತೇನೆ ನಿನ್ನ ಕೂಸ ಅಂತ. ಇಲ್ಲಿ ಕವಿಗಳು ಹೊಳ್ಳಿ ಪ್ರಶ್ನೆ ಮಾಡ್ಯಾರ, ಏನಂತ? ನಾ ನಿನ್ನ ಕೂಸ ಹೌದು, ನಿನಗೆ ಕೇಳ್ತಾರ ಕವಿಗಳು ಏನಂತ? ಏನಂತ? ನಿನ್ನ ತಾಯಿ ಯಾರು ಕೂಸಿದ್ದಳು ನಿನಗೆ ಕೇಳ್ತೀನಿ ಅಂದಾರು. ಅವ್ರ ಆಯ್ ಕೂಸ ಅಂತಾರ. ಯಾರು? ಇವ್ರ ಅಂತಾರ ಆಯ್ ಕೂಸ ಅಂತಾರ. ತಾಯಿ ಆಯಿ ಕೂಸ. ಹೌದ. ಮತ್ತ ಅವ್ರ ಯಾರು ಕೂಸ? ಮುಗಿತ್ರಿ ಕಾಂತಿ. ಕೂಸಿಗೆ ಕೂಸಾಗಿ ಹಿಂಗ ಎಷ್ಟು ಜನ್ಮ ತಾಳಿ ಬಂದೀರಿ. ಹೌದ. ಬಿಟ್ಲೋಡ್ ಜಾಗ ಬಿಡ್ಬೇಕಂತ ಪಟ್ರಿ. ಹಂಗ ಬಾಳ ಸೂಕ್ಷ್ಮದ ಲೆಕ್ಕ. ಹ್ಯಾಂಗ ಹೇಳ್ರಲ್ಲ. ನೀ ಕೇಳಿದ ವಿಷಯಗಳು ನಿನಗೆ ಕೇಳತೀನಿ ನಾರಿ. ನಿನ್ನ ಮಾತ ನಿನಗ ವರಿಗೆ ಹಚ್ಚಿ ಕೊಡ್ತೀನಿ. ನಾ ನಿನ್ನ ಕೂಸ ಅಂದಿ ಕರೆ ಅದಕ್ಕೂ ಒಪ್ಪೀನಿ. ನಿನ್ನ ತಾಯಿ ಯಾರ ಕೂಸ ಇದ್ಳ ನಿನಗ ಕೇಳ್ತೀನಿ. ಕೂಸಿಗೆ ಕೂಸಾಗಿ ಹಿಂಗ ಎಷ್ಟು ಜನ್ಮ ತಾಳಿ ಬಂದ್ರಿ. ಬೀಜ ಬಿತ್ತಿದ ರಾಜ ಎಲ್ಲಿ ಮರ್ತೆ ಅಜ್ಞಾನಿ. ಅಜ್ಜನಮ್ಮ ಅಮರ ತೇಜ ತಂದೆ ಸುದ್ದಾನೆ. ಕಂಡವರೆಲ್ಲ ಕವಿ ಮಾಡಲು ಕಾಮನ ಬೂದಿ ಅಲ್ಲ ನಾರಿ. ಕವಿ ಮಾಡ್ಲಕತ್ತಾಳ ವಿದ್ಯಾಶ್ರೀ. ಹಾ, ಅಕ್ಕಿ ಹೆಸರು ಯಾಕೆ ತೆಗಿತೋಯಪ್ಪ ಇಲ್ಲಿ? ಅಲ್ಲ, ಕವಿ ಮಾಡ್ಲಿಕ್ಕೆ ಎಲ್ಲರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕವಿಗಳು. ಆ ಕವಿ ಅನ್ನುವಂತ ಆ ಪದ ಎಷ್ಟು ದೊಡ್ಡದ, ಅದಕ್ಕೆ ವರ್ಣನೆ ಅದ. ಹೆಂಗಂದ್ರ ಜೋ ಕವಿ ದೇಖಾ
ಓ ರವಿ ನಾ ದೇಕಾ ಅಂತ ಹೌದಪ್ಪ ಹೇಳ್ಯಾರ. ರವಿ ಅಂತ ಯಾರಿಗಂದಾರಿ? ರವಿ ಅಂದ್ರೆ ಯಾರು? ಸೂರ್ಯ. ಹೌದಪ್ಪ. ಕವಿ ಕಂಡಂತ ವಸ್ತು ರವಿಗೂ ಕಂಡಿಲ್ಲ ಅಂತ, ಮತ್ತ ಅವ ರವಿ ಅಂದ್ರೆ ಸೂರ್ಯ, ಹೌದಪ್ಪ, ಅವನಿಗೂ ಕಂಡಿಲ್ಲ ಅಂತ. ಹೌದಪ್ಪ, ಏನ್ ಕಂಡಿಲ್ಲ ಅಂತ ನೀವು? ಅವನಿಗೆ ಏನು ಕಂಡಿಲ್ಲ ಅಂತೇಳಿ ವಿಚಾರ ಮಾಡ್ಬೇಕಾದ್ರೆ ಬಹಳ ಸೂಕ್ಷ್ಮದ ಲೆಕ್ಕ. ಹೆಂಗತ್ತ? ಆ ಸೂರ್ಯನಿಗೆ ಕತ್ತಲಿ ಕಂಡಿಲ್ಲ. ಹೌದಪ್ಪ. ಅವ ಉದಯ ಆದನಂತಂದ್ರೆ ಕತ್ತಲಿ ಮಂಗ್ ಮಾಯ ಆಗ್ತದ. ಬಂದಾಗ ಒಂದು ಕತ್ತು ಓಡಿರ್ತಲ್ಲ. ಅವಕ್ಕಿಂತಲೂ ಕವಿ ಶ್ರೇಷ್ಠದನಂತ ಕತ್ತಲಿ ಮತ್ತು ಬೆಳಕನ್ನ ಕಂಡು ಹಿಡಿದಂಥವ್ರು ಯಾರಂದ್ರೆ ಕವಿಗಳು. ಹೌದೌದಾ? ಕಂಡವರೆಲ್ಲ ಕವಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಯಾರ ಅವರು. ಹೇಳಿಲ್ಲ ಮತ್ತೊಮ್ಮ. ಕಂಡವರೆಲ್ಲ ಕವಿ ಮಾಡಲು ಕಾಮನ ಬೂದಿ ಅಲ್ಲ ನಾರಿ, ಕಲ್ಪನೆ ಎಂಬುದು ಕಸದ ರೂಪ ಮುಟ್ಟುವುದಿಲ್ಲ ಕ್ವಾನೆ. ಅಮೃತ ಅರ್ಥ ಮಾಡಿ ನೋಡಿದವರಿಗೆ ಇಲ್ಲೇ ಅದ ಸನಿ, ಉಪ್ಪ ಹಾಕಿ ಉಂಡ್ರು ಮುಪ್ಪಿನವರು ಕಂಡರ ಗುರುಮಾನೆ. ಅರೆ ಮೂಲ ಸ್ಥಾನದಾಗ ಬರೀ ಪಿಂಡೆ ಹ್ಯಾಂಗ ಬೆಳೆಯತೀತು, ಜೀವ ಜ್ಯೋತಿ ಮೊದಲೇ ಇತ್ತು ಪಿಂಡಿನ ಧ್ವನಿ. ಇದು ಅಲ್ಲ ಅಂದ್ರ ನಾಗೇಶ್ ಅವರ ಮೂಗೆ ಕೊಯ್ತೀರಿ. ಇದು ಅಲ್ಲ ಅಂದ್ರ ನಾಗೇಶ್ ಅವರ ಮೂಗ ಕೊಯ್ತೀರಿ. ತಲೆ ಹಿಡಿಸಿ ಬಿಟ್ಟಾಳ ಹೆಣ್ಮಗಳು. ಮೊದಲೇ ಪಿಂಡ್ ಬೆಳೆದದ, ಪಿಂಡ ನಂದು ಹೆಚ್ಚಿಂದದ, ಮೊದಲು ನನ್ನ ಕಾಯ ತಯಾರದ ಅಂತ ಹೇಳ್ತಾಳ. ಹೆಂಗ್ ಬೆಳೆದಾದ ಅನ್ನುವಂಥದ್ದು ಅದರ ಸ್ವರೂಪ ತಿಳ್ಕೊ. ಇಲ್ಲಿ ಪಾಡಕ್ ತಯಾರು ಮಾಡಿದವ್ರೆ ಅವನ ಯಾರದಾರ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಅಷ್ಟು ಅರಿವು ಇಲ್ಲ. ನಮ್ಮ ಆಯ್ನೆ ಮಾಡ್ಯಾಳ ಅಂತ ಅಲ್ಲಕತ್ತಾಳ. ಆಗಿಲ್ಲ, ನಮ್ಮಪ್ಪೆ ಮಾಡ್ಯಾರ ಮತ್ತಲ್ಲಿ ತಯಾರು ಹೊಟ್ಟೆಗ. ಮೊದಲ ಜೀವ ಜ್ಯೋತಿ ಮೊದಲೇ ಎತ್ತು ಪಿಂಡಿನ ಧ್ವನಿಯಾಗಿತ್ತಂತಲ್ಲಿ ಜೀವ ಎತ್ತು, ಆವಾಗ ಪಿಂಡ್ ಬೆಳೆದದ. ಬೀಜ ಬಿತ್ತಿದ ರಾಜಗೆ ಮರ್ತೀರಿ ನೀವು. ಈ ಹೆಣ್ಮಗಳು ಏನ್ ಮಾಡ್ಲಕತ್ತಾಳ ಅಂದ್ರ ಬರೇ ಮೂಗುತಿನೇ ನೋಡ್ಕೊಂಡು ಅದ್ರ ವರ್ಣನೆ ಮಾಡ್ಲಕತ್ತಾಳ. ಏನು ಚಂದ ಮಾಡ್ಯಾನ ಪತ್ತಾರ ಮೂಗುತಿ ನಂದು. ಬಹಳ ಶಾಣೆ ಪತ್ತಾರ, ಮೂಗುತಿ ಬಹಳ ಚಂದ ಮಾಡ್ಯಾನ ಪತ್ತಾರದೇ ವರ್ಣ. ಆ ಮೂಗುತಿ ಇಡುವಂತ ಸ್ಥಾನ ಮಾಡ್ಯಾನಲ್ಲ ಮೂಗ, ಮೂಗು ಮಾಡ್ದವನಿಗೆ ಬಿಟ್ಟಾಳ, ಮೂಗುತಿ ಮಾಡ್ದವನು ವರ್ಣನೆ ಶುರು ಮಾಡ್ಯಾಳ. ತಂಗಿ ಬಹಳ ವಿಚಾರ ಮಾಡಿ ಮಾತಾಡ್ಬೇಕಾಗ್ಯದ. ಅದಕ್ಕಾಗಿ ಮುಂದೆ ಏನಂತಾರ ಇವರು, ಇಹಲೋಕ ಪರಲೋಕ ಸತ್ಯಲೋಕ ಸ್ವರ್ಗಲೋಕ ಚತುರ್ದಶ ಲೋಕ ಸಹಿತ ಸಾಂಬನುನ್ಮಾನಿ. ಆತನ ಮನೆ ಮುಂದ ಜೋತ್ ಬಿದ್ದ ಅವ್ರಿ ರತ್ನದ ಗ್ವಾನಿ, ಜತನ ಮಾಡುವುದಕ್ಕ ನಿಮ್ಮ ತಾಯಿಯ ಲಗ್ನ ಸಂಸೇನೆ. ಪರವಸ್ತು ಮದಿಮಗ ಅಪರಮತಿ ಪಟ್ಟದ ರಾಣಿ, ವಿಸ್ತಾರ ಪೂರ್ವಕ ಆಯರಿ ತಂದು ಕಟ್ಟ್ಯಾರ ಕರ್ಮಣಿ. ಆಗ ನಿನ್ನ ಬಲಕ ನಾನೇ ಕೂತು ರುಂಬಲ ಸುತ್ತೀರಿ. ಆಗ ನಿನ್ನ ಬಲಕ ನಾನೇ ಕೂತು ರುಂಬಲ ಸುತ್ತೀರಿ. ಮೊದಲು ಬಿಂದು ಎಲ್ಲಿತ್ತ ಎಂದು ಯಾವೂರಾಗ ನೀವು ಬಲ ಅನ್ಸ್ಕೊಂಡ್ರಿ, ಎಲ್ಲಿ ಮುಂಡ ಸುತ್ಕೊಂಡಿರಿ ಅಂತ ಕೇಳಕತ್ತಾಳಕ್ಕೆ. ಯಾಕಂದ್ರ ಅದಪ್ಪ ಎಲ್ಲಿ ಮುಂಡ ಸುತ್ಕೊಂಡ್ರಿ ಅಂತ ಕೇಳ. ಎಲ್ಲಿ ಮುಂಡ ಸುತ್ಕೊಂಡಿರಿ ಮನ್ ಹೆಂಗೈತ್ರಿ ಗುರ್ತೈತಿ? ಹೆಂಗ? ತೊಗಲು ಬಗ್ಯಾಗ. ತೊಗಲು ಬಾಗ್ಯಾಗ. ಹೌದು, ಇದ್ಯಾಗ ನಮ್ಮ ಹಾಡಿಕೆ ಹಚ್ಚಿರು. ಮತ್ತ ಆಕಿ ಹೆಣ್ಣು ಮಗಳಿದ್ದ ಹೆಣ್ಣಾಗಿ ಕುಂದ್ರಬೇಕಾಗಿತ್ತ. ಹೌದು, ನಮ್ ಜೋಡ್ಯಾಗ ಆಕಿನ ಯಾಕೆ ಮುಂಡ ಸುಟ್ಕೊಂಡಳು? ಮುಂಡ ಸುತ್ಕೊಂಡ ಆಕಿನೂ ಮುಂಡಾಸ, ನಮಗೂ ಮುಂಡಾಸ. ಆಕಿಗೇನು ಮುಂಡ ಸುತ್ತು ನಡೀತದ, ಪ್ಯಾಂಟ್ ಶರ್ಟ್ ಹಾಕೋದು ನಡೀತದ, ಆಕಿನ ಲೆಕ್ಕ ಹಾಕ್ಬಿಡ್ರಿ ನೀವು. ನಾ ಹೆಣ್ಣೇನ್ರಿ, ನಂಗೆ ದಂಡಿ ಕಟ್ರಿ, ನಾನು ಕುಬ್ಸಾಕ್ ಕೊಡ್ರಿ ಅನ್ಬೇಕಾಗಿತ್ತು. ಆಕಿನೂ ಮುಂಡ ಸುತ್ತಿರ ಅಂದ್ರೆ ನಮ್ಮ ಭಾಗ ಕಡೆ ಬಂದಂಗೆ ಅಲ್ಲ. ಅಲ್ಲ ಮಗಲ ಕೂತು ನೀವೆಲ್ಲಿ ಮುಂಡ ಸುತ್ಕೊಂಡಿರಿ ಅಂತ ನಮಗೆ ಕೇಳ್ತಾರ ಇವರು. ಮನೆ ಸುತ್ಕೊಂಡಿ ತಗಲ್ ಬಗ್ಯಾಗ. ಹೌದಾ? ಅಲ್ಲ
ನಿನ್ನ ಬಲಗಡೆ ಕುಂತು ಮುಂಡಾಸ ಸುತ್ತಕೊಂಡವ ನಾನು. ಅದು ನಿನಗೆ ತರಕಿಲ್ಲ ತಂಗಿ, ಹೆಚ್ಚಾಗ್ಬೇಕಂತ ಹೆಚ್ಚಾಗಬೇಕಂದಾಳ. ಅಲ್ಲ ತಂಗಿ, ನೀನು ಹೆಚ್ಚಿಗಿರ್ಬೇಕಾದ್ರೆ ಮತ್ ಬಲಕ್ ಕುಂದ್ರಬೇಕಾಗಿತ್ತ. ಎಡಕಕ್ಕೆ ಯಾಕೆ ಕೂತಾಳ? ನೀ ಎಡಕ್ಕೆ ಯಾಕೆ ಕೂತಿ? ಸಣ್ಣ ಕೇಳ, ಸಣ್ಣ ಕೇಳ. ಕಮ್ಮ ಮಾಡತ್ರಿ ಅಕ್ಕಿನು ಕಮ್ಮ, ಅಕ್ಕಿಂದ ಒಟ್ಟ ಬುದ್ಧಿರು ಕಮ್ಮ, ಪೂರ್ತಿ ಕಮ್ಮ. ಮೊಳಕಾಲ್ ತೆಳಗ್ ಬುದ್ಧಿ ಹಂಗಸರ್ದ ಅಂತಾರ. ಹೌದಪ್ಪ. ಅದ ಯಾಕಂದ್ರು ಹೌದ್ ಮತ್ತೆ ಎಡಕ್ಕ ಕೂತು ಮುಂಡಾ ಸುತ್ತಕೊಂಡಾಳ. ಅದಕ್ಕಾಗಿ ಈ ಪರಿ ನಿನಗೆ ಮುಂಡಾ ಸುತ್ತಕೊಂಡದ್ದು ನಿನಗೆ ತರಕಿಲ್ಲ. ಅದಕ್ಕೆ ಕವಿಗಳು ಹೇಳ್ಯಾರ ಇವರು, ನಿಮ್ಮ ತಂದೆ ಬಿಂದು ಮೊದಲು ಎಲ್ಲಿಂದ ತಂದು ಹೇಳಣ್ಣ, ನೀ ಎಲ್ಲಿದ್ದಿ ಮತ್ತೆ ಹ್ಯಾಂಗ ಬಂದಿ ಅಂತ ಹೇಳಿ ಹೇಳಿದ್ರ ಕಬಲು ಕೊಡ್ಲಿಲ್ಲ. ಅದಕ್ಕೆ ಮತ್ತೊಮ್ಮೆ ಇಲ್ಲಿ ಹೇಳ್ತಾರ ನೋಡಿ ಕವಿಗಳು, ಮೊದಲು ಬಿಂದು ಎಲ್ಲಿ ತಂದು ಗುಲ್ಲ ಮಾಡಿ ಕೇಳತೀವಿ, ಓಂನಾದ ಕಲಾಪೂರ್ಣ ಬಿಂದುವಿನ ಮಾನೆ, ನಿರ್ಗುಣಿ ನಿಸುನದ ರೂಪ ಸಂಗ ಮಾಡಿ ಆದಿ ಗರ್ಭಿಣಿ, ನಮ್ಮ ತಾತನ ಛಾಯಾದಿಂದ ನೀ ಸರ್ವಧಾರಣೆ. ಗರ್ಭಕೋಶ ಬೆಳೆದ ಬಂದು ಜರ್ಭ ಬಿತ್ತ ನಿನ್ನ ಮ್ಯಾಲೆ, ಕೈಕಾಲು ಸಣ್ಣ ಹೊಟ್ಟಿ ಡುಮ್ಮ ಆತ ಚಂದ್ರೋಣಿ, ಬೆಳೆಯುವ ಕೂಸಿಗೆ ನಮ್ಮ ಈಶ ಕೊಟ್ಟನ ಅಮೃತ ಹಾನಿ. ಬೆಳೆಯುವ ಕೂಸಿಗೆ ನಮ್ಮ ಈಶ ಕೊಟ್ಟ ಅಮೃತ ಹಾನಿ. ನಮ್ಮ ತಂದೆಯಲ್ಲಿ ಬಿಂದು ಮೊದಲ ಇತ್ತ ಬಾಳ ದಿವಸ ಗುಪ್ತ, 3 ಮಾಸ ಗಣಿತ ಗುಳಗಿ ಬೆಳಚಾರ, ನಿಮ್ಮ ತಾಯಿ ಯವನಿಗೆ ಇಳಸಾನ, ಯವನಿಗೆ ನಿಮ್ಮ ತಾಯಿ ಯವನಿಗೆ ಇಳಸಾನ, ಯವನಿಗೆ ಕೂಡ್ಯಾವ ಶುಕ್ಲ ಶೋಣಿತ ಮಾತು ಅಗಣಿತ, ನಿನಗ ಏನ ಗೊತ್ತ ಬೆಳೀತು ಪಿಂಡ, ಬೆಳೀತು ಪಿಂಡ. ಕುಂಭ ಕುಶ ತುಂಬ್ಯಾವ ಚೈತನ್ಯ, ತುಂಬ್ಯಾವ ಚೈತನ್ಯ. 5 ಮೊಳಕೆ ಆದವ ವಿಪರೀತ, ವೇದದ ಪದ್ಧತ ಸಿಗತ ಬಂದು ಹಸ್ತ ಕಳೆದ ದಿನ ಕಳೆದಂಗ ಇಲ್ಲ ಅನುಮಾನ, ಇಲ್ಲರಿ ಅನುಮಾನ. ಬೀಜ ಬಿಂದು ಮೂಲ ತಂಗಿ, ಅದು ಯಾರು ಸ್ವಾಧೀನ ಅದರಿ? ನಮ್ಮ ಗಂಡಿನ ಸ್ವಾಧೀನ ಐತಿ. ಏನಿತ್ತವಾಗ ಅದು ನಂದದ ಅಂತ ಹೇಳಿ ಎಲ್ಲ ಕಚ್ಚಾಳ ನೋಡು. ಆಗುದಿಲ್ಲ ಅದು ಕೆಲಸ. ಹೌದ, ಭೂಮಿ ಸಂಪರ್ಕ ಯಾಕೆ ಮಾಡಿದೀನಿ? ಅಲ್ಲೇ ಆಕಾಶದ ಮೇಘಮಾಲೆಯಲ್ಲಿ ಗಾಳಿ ರೂಪವಾಗಿ ತೇಲಾಡಬೇಕಿತ್ತು. ನಮ್ ಶರೀರದಾಗ ಯಾಕೆ ಬಂದ್ರಿ? ಭೂಮಿ ಯಾಕೆ ಸಂಪರ್ಕ ಮಾಡಿದೆ ಅಂದ್ರ, ಪರಮಾತ್ಮ ಸಂಕಲ್ಪ ಮಾಡಿ ಈ ಸೃಷ್ಟಿ ಚಲಿಸಬೇಕಾಗಿತ್ತು. ಹೌದು, ಇಷ್ಟೆಲ್ಲ ಆಕಾರ ಮಾಡಬೇಕಾಗಿತ್ತು. ಅದಕ್ಕಾಗಿ ಈ ಸ್ಥಿತಿ ಬಂತು ತಂಗಿ. ಇದಕ್ಕೆ ಏನಂದಾರ? ಏನಂದಾರ? ಇಡೀ ಬ್ರಹ್ಮಾಂಡ ಅಂದಾರ. ಬ್ರಹ್ಮಾಂಡ ಅಂತ ಹೇಳಂದಾರ ಅಂದ್ರಲ್ರಿ. ಈ ಬ್ರಹ್ಮಾಂಡದ ಬ್ರಹ್ಮಾಂಡ. ಹೌದು. ಮತ್ ಈಕಿನ ಮಾತು ಕೇಳಿ ಯಾರ ಶಕ್ತಿ ಅಂಡ ಅಂದಾರ? ಯಾರ ಶಕ್ತಿ ಅಂಡ ಅಂತ ಹೇಳಿ ಅಂದಿಲ್ಲ, ಅಂದಿಲ್ಲ. ಬ್ರಹ್ಮಾಂಡ. ಹೌದ, ಕೆಲ್ಸ ಇಲ್ಲಿ ಇಸ್ಲಾಮದ ಜಾತ್ರೆ ನಮ್ಮ ಯಾರು ಜಹಾಂಗೀರ್ ಸಾಹೇಬ್ರ ಜಾತ್ರೆ ನಡೆದದ, ಆಯ್ತಲ್ಲ. ದೌಲ್ ಮಲ್ಲಿಕರ ಜಾತ್ರೆ ಅದ. ಮತ್ತ ಪರಮಾತ್ಮ ಏಕಲ್ಲಲಿಂದ ಲೋಕೆಲ್ಲ ಆಗ್ಯದ ಅಂತ ಹೇಳಿ ಕುರಾನ್ ಹೇಳ್ತದ.
ಮತ್ತ ಕುರಾನದಾಗ ಶಕ್ತಿ ಹೆಸರು ಬಂದಿಲ್ಲ. ಮತ್ತ ನಮಾಜ್ ಮಾಡ್ಬೇಕಾದ್ರೂ ಸಹಿತ ಏನ್ ಮಾಡ್ತಾರ? ನಮಾಜ್ 5 ಟೈಮಿಗೆ 5 ಹೊತ್ತು ಮಾಡ್ತಾರ. 5 ಹೊತ್ತು ನಮಾಜ್ ಪ್ರತಿನಿತ್ಯ ಮಾಡ್ತಾರೆ. ಹ್ಯಾಂಗ ಮಾಡ್ತಾರ ಗೊತ್ತೈತಾನೆ? ಹ್ಯಾಂಗ್ ಮಾಡ್ತಾರ? ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತಾರ. ಅಲ್ಲಾಹು ಅಕ್ಬರ್ ಅಂದಾರ ಅಂತಾರಿಲ್ರಿ? ಹಾ. ಯಾಕೆ? ಅಲ್ಲಾ ಅದಾನಂತ ಅಲ್ಲಗತ್ತಾರ. ಹಾ, ಅಲ್ಲ ಏಕಲ್ಲಲಿಂದ ಲೋಕೆಲ್ಲ ಆಗ್ಯದ ಅಂತೇಳಿ ಸಕಲ ಶಾಸ್ತ್ರಗಳು ಸಾರ್ಯಾವ. ಹೌದು. ಮತ್ ಇವ್ರ ಮಾತು ಕೇಳಿ, ಈ ಹೆಣ್ಮಗಳ ಮಾತು ಕೇಳಿ ಅಮ್ಮ ಹೋಗ್ಬಾರ ಅಮ್ಮ ಅಂದಾರ. ಯಾರ ಅಮ್ಮ ಹೋಗ್ಬಾರ ಅಂತ ಹೇಳಿ ಅಂದಾರ. ಏ ಮಳ ಹಾ, ಏನ್ ಚಿಮಣಿ ಮುಗಿನಕ್ ನೋಡ ನಾಳೆಗೆ. ಅದಕ್ಕಾಗಿ ಈ ಪ್ರಕಾರವಾಗಿ ರಚನೆಗೊಂಡದ. ಅದಕ್ಕಾಗಿ ಏನಂತಾರ ಇಲ್ಲಿ? ಏನಂದ್ರ ಹೇಳಲ್ಲ. ಬಿಂದು ಬೀಜ ಮೂಲ ತಂಗಿ ನಮ್ಮ ಗಂಡಿನ ಸ್ವಾಧೀನ ಐತಿ. 3 ಲೋಕ ಸಾರುದು ನಮ್ಮ ದಂಕನ ಶಾನೆ. ಬೀಜ ಬಿದ್ದ ಮ್ಯಾಲ ನಾಟಿಗೈದು ಆಗದು ತೇನಿ ಬೇದ ಔರಸೆ ಪೈಲೆ ಖುದಾ ಆದಮ ಗಾನೆ. ಬರ್ತಿಲ್ಲ ಅಂತ ಒಂದ್ ಮಾತು ಬಂದದ. ಏನು? ನೀವು ಗಂಡ ಹಾಡೋರು